ನಮಸ್ತೆ, ನನ್ನ ಹೆಸರು ನೇತ್ರ, ಬೆಂಗಳೂರಿಂದ. ಸೊ ನನಗೂ ಕೂಡ ಒಂದು ಮಗು ಇದೆ, 4 ವರ್ಷದ ಮಗು ಇಟ್ಕೊಂಡು ನಾನು ಮನೇಲಿ ಕೂತ್ಕೊಂಡು 90 ಲಕ್ಷ ಹೇಗೆ ಸಂಪಾದನೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿದ್ರೆ ನಿಮಗೂ ಕೂಡ ಡೀಟೇಲ್ಸ್ ಸಿಗುತ್ತೆ. ನಾನು ಮಾಡ್ತಾ ಇರೋ ಕಂಪ್ನಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು ಅಂತ ಕೇಳೋದಾದ್ರೆ ಹೌಸ್ ವೈಫ್, ಸ್ಟೂಡೆಂಟ್ ಆ್ಯಂಡ್ ನೀವು ಬೇರೆ ಕಡೆ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಸೊ ನೀವು ಕೂಡ ವರ್ಕ್ ಮಾಡ್ಬೋದು. ನಾನು ಮನೇಲಿ ಕೂತ್ಕೊಂಡು ಹೇಗೆ 90 ಲಕ್ಷ ಮಾಡಿದ್ದೀನಿ ಅನ್ನೋದು ನೀವು ಕೂಡ ತಿಳ್ಕೊಬೇಕಂದ್ರೆ ಈ ವಿಡಿಯೋ ಕಂಪ್ಲೀಟ್ ಕನ್ನಡದಲ್ಲಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. 15 ನಿಮಿಷ ನೀವು ಟೈಮ್ ಕೊಟ್ಟು ನೋಡಿದ್ರೆ ನಿಜವಾಗ್ಲೂ ನಿಮ್ಮ ಲೈಫ್ ಚೇಂಜ್ ಆಗೋದಂತೂ ಗ್ಯಾರಂಟಿ. ಆ್ಯಂಡ್ ನನ್ನ ಈ ವಿಡಿಯೋ ಎಲ್ಲಿಂದ ನೀವು ಕಲೆಕ್ಟ್ ಮಾಡಿದ್ದೀರೋ ಅದೇ ನಂಬರ್ನ ಸೇವ್ ಮಾಡ್ಕೊಳ್ಳಿ. ನೀವು ಪ್ರತಿದಿನ ನನ್ನ ವಾಟ್ಸಪ್ ಸ್ಟೇಟಸ್ ಮುಖಾಂತರ ಕಂಪ್ನಿ ಬಗ್ಗೆ, ನನ್ನ ಇನ್ಕಮ್ ಬಗ್ಗೆ, ನನ್ನ ಸ್ಟೂಡೆಂಟ್ ಬಗ್ಗೆ ಪ್ರತಿಯೊಂದು ನಿಮಗೆ ಪ್ರೂಫ್ ಸಮೇತ ಸಿಗುತ್ತೆ. ಸೊ ನನಗೆ ಈ ಕಂಪ್ನಿ ಹೇಗೆ ಸಿಕ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೇನೆ ಸಿಕ್ತು. ಕಂಪ್ನಿ ಬಗ್ಗೆ ಕಂಪ್ಲೀಟ್ ನಾನು ಡೀಟೇಲ್ಸ್ನ ಪಡ್ಕೊಂಡಿದ್ದೀನಿ. ಆ ಡೀಟೇಲ್ಸ್ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಪಕ್ಕದಲ್ಲಿ ನೋಡ್ಕೊಂಡ್ ಬನ್ನಿ, ಕಂಪ್ನಿ ಲೀಗಲಿಟಿ ಬಗ್ಗೆ ಹಾಕ್ತೀನಿ. ಅಂಡ್ ಈ ಕಂಪ್ನಿಗೆ ಭಾರತೀಯ ಉದ್ಯೋಗ ಪ್ರಶಸ್ತಿ ಕೊಟ್ಟಿದ್ದಾರೆ, ಅದು ಕೂಡ ಕ್ಲಿಪ್ಪಿಂಗ್ ಆಡ್ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. Mr. Rohit, he is a co-founder of Bij Gurukul Private Limited. He is an expert in public speaking, sales, marketing and entrepreneurship. Bij Gurukul is an ethics having a different platforms for the people for their benefit. So congratulations to Mr. Rohit Kumar ji. Please be on the dais. इन्हें हम सम्मानित कर रहे हैं भारतीय उद्योग रत्न पुरस्कार से. Bij Gurukul Private Limited and EdTech platform providing new age digital skill to people of the nation. देश के प्रति काफी अच्छा कार्य, इस कार्य के लिए इस यंगेस्ट सीईओ को दिया जा रहा है ये पुरस्कार भारतीय उद्योग रत्न. कंग्रेचुलेशंस टू एंड विश यू ऑल द बेस्ट. ಸೊ ನೋಡಿದ್ರಲ್ಲ, ಭಾರತೀಯ ಉದ್ಯೋಗ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂಡ್ ಸರ್ಕಾರದಿಂದಾನೇ ಇದು ಕೊಟ್ಟಿರೋದು. ಫೇಕ್ ಕಂಪ್ನಿಗಳಾಗಿದ್ರೆ ನಿಜವಾಗ್ಲೂ ಕೊಡ್ತಾ ಇರಲಿಲ್ಲ. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. MCA ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಕೂಡ ಆಗಿದೆ ಅಂಡ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೂಡ ಆಗಿದೆ. ಇಲ್ಲಿ ಎರಡು ಕೂಡ ನಾನು ಫೋಟೋಸ್ನ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಬಹುದು. ಅಂಡ್ ಇವಾಗ ಕಂಪ್ನಿ ಲೀಗಲಿಟಿ ಬಗ್ಗೆ ಆಯ್ತು, ಇವಾಗ ವರ್ಕ್ ಹೇಗ್ ಮಾಡೋದು ಅಂಡ್ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಇನ್ನೊಂದು ಖುಷಿ ಆಗಿರೋ ವಿಷಯ ಹೇಳ್ಬೇಕು ಅಂತಂದ್ರೆ ಇದು ಇಂಟರ್ನ್ಯಾಷನಲ್ ಅಲ್ಲಿ ಕೂಡ ಒಳ್ಳೆ ಹೆಸರು ಮಾಡ್ತಿದೆ. ಸೊ 1 ವರ್ಷ ಆಗಿದೆ. Bij Gurukul is creating a history again. We are leveling up. But this time, we don't have any boundaries. Because we are now. ನೀವೇ ಯೋಚನೆ ಮಾಡಿ, ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ಬೇಕಂದ್ರೆ ಎಷ್ಟು ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ವೆರಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ನಾವು ಹೋಗಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮ ಕಂಪ್ನಿ ಇಂಡಿಯಾದಲ್ಲಿ 6 ವರ್ಷ ಸತತವಾಗಿ 6 ವರ್ಷದಿಂದ 8 ಲಕ್ಷ ಜನ ಕೆಲಸ ಮಾಡಿ ಇವಾಗ ಇಂಟರ್ನ್ಯಾಷನಲ್ ಅಲ್ಲಿ ಹೋಗಿದೆ ನಮ್ಮ ಕಂಪನಿ ಅಂತಂದ್ರೆ ಅಲ್ಲಿಗೆ ತಿಳ್ಕೊಳ್ಳಿ. ಕಂಪನಿ ಲೀಗಲ್ ಇದ್ರೆ ಅಂಡ್ ಯಾವುದೇ ತರ ಪ್ರಾಡಕ್ಟ್ ಸೆಲ್ ಇದ್ದಿದ್ರಿಂದ ಈ ಕಂಪನಿ ಇಂಟರ್ನ್ಯಾಷನಲ್ ಅಲ್ಲಿ ಕೂಡ ಹೋಗಿದೆ. ಸೊ ನಾನು ಕಂಪ್ಲೀಟ್ ಕಂಪ್ನಿ ಲೀಗಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೂ ಕೂಡ ಆಸೆ ಆಗ್ತಾ ಇರ್ಬೋದು ನಾನು ಕೂಡ ಜಾಯಿನ್ ಆಗ್ತೀನಿ ಅಂತ. ಬಟ್ ಅದಕ್ಕಿಂತ ಮುಖ್ಯವಾದ ವಿಷಯ ಹೇಳ್ಬಿಡ್ತೀನಿ, ಫಸ್ಟೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ. ವಿಡಿಯೋ ನೀವು ಸ್ಕಿಪ್ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವೇನಾದ್ರೂ ನಮ್ಮ ಕಂಪ್ನಿಗೆ ಜಾಯಿನ್ ಆಗಬೇಕು ಅಂತಂದ್ರೆ ನಾನು ವರ್ಕ್ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಂಪ್ನಿಗೆ ಜಾಯಿನ್ ಆಗಬೇಕು ಅನ್ಕೊಂಡಿದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಎಷ್ಟು ಏನು ಅಂತ ಹೇಳ್ಬಿಟ್ಟು ಮುಂದೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ನೀವೇನಾದ್ರೂ ನೋಡ್ತಾ ಇದ್ರೆ ಇಲ್ಲಿಗೆ ಸ್ಕಿಪ್ ಮಾಡಿಬಿಡಿ. ತುಂಬಾ ಜನ ಕೇಳ್ತೀರಾ ಈ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡೋದ ಬೇಡ ಅಂತ ಸ್ಕಿಪ್ ಮಾಡಿ ಅಂತ ಹೇಳಿದೆ. ಸೊ ಕೇಳ್ತೀರಾ, ಖಂಡಿತವಾಗ್ಲೂ ಕೇಳ್ತೀರಾ, ಫ್ರೀ ಜಾಬ್ಸ್ ಇಲ್ವಾ, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನೀವಾಗ್ಲಿ ನಾನಾಗ್ಲಿ ಇನ್ವೆಸ್ಟ್ಮೆಂಟ್ ಮಾಡಿನೇ ನಾನು ಈ ಕೆಲಸ ಮಾಡಿರೋದು. ಸೊ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಕಂಪ್ನಿ ಕಡೆಯಿಂದ ವೆಬ್ಸೈಟ್ ಅಲ್ಲಿ ಫ್ರೀ ಕೋರ್ಸಸ್ ಆಡ್ ಮಾಡಿಲ್ಲ.
ಫ್ರೀ ಕೋರ್ಸಸ್ ಏನಾದರೂ ಆ್ಯಡ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ನಾವು ಫ್ರೀಯಾಗಿ ಕೆಲಸ ಮಾಡಿಕೊಡ್ಬೋದಾಗಿತ್ತು. ಸೊ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಯಾವ ಥರ ಸ್ಕೂಲು ಕಾಲೇಜ್ಗೆ ಫೀಸ್ನ ಪೇ ಮಾಡಿ ಹೋಗ್ತೀವೋ ಅಲ್ಲೇನು ನಾವು ಎಜುಕೇಶನ್ ಮುಗಿಸಿದೀವಿ ಅಂತ ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರಿಂದ ನಾವು ಆಫ್ಲೈನಲ್ಲಿ ಕೆಲಸಗಳನ್ನ ಹುಡ್ಕೊಂತೀವಿ. ಅದೇ ನಮ್ಮ ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಂಪ್ನಿ ಕಡೆಯಿಂದನೇ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬೇಕಾಗಿರೋ ಸ್ಕಿಲ್ಸ್ನ ಹೇಳ್ಕೊಟ್ಟು ಅಲ್ಲಿಂದ ಸರ್ಟಿಫಿಕೇಟ್ನ ಕೊಟ್ಟು ಅಂಡ್ ನಮ್ಮ ಕಂಪ್ನಿಯಲ್ಲಿ ಟೈ ಅಪ್ ಆಗಿರೋ ಕಂಪ್ನಿಗಳು ಇಲ್ಲಿ ಸ್ಕ್ರೀನ್ ಮೇಲೆ ಅಪ್ಲೋಡ್ ಮಾಡಿರ್ತೀನಿ. ಆ ಕಂಪ್ನಿಗಳನ್ನ ನೀವು ನೋಡ್ಕೊಬಹುದು. ಅಷ್ಟು ಕಂಪ್ನಿಗಳ ಜೊತೆ ನಾವು ಕೂಡ ಕೆಲಸ ಮಾಡೋ ಒಂದು ದೊಡ್ಡ ಅವಕಾಶ ನಮ್ಮ ಕಂಪ್ನಿ ಕಡೆಯಿಂದಾನೇ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗೊತ್ತಾಯ್ತಲ್ವಾ ಏನ್ ಕಲಿತೀರಾ. ಫಸ್ಟ್ ಜಾಬ್ ಸಿಗೋಲ್ಲ ನಿಮಗೆ, ನಮ್ಮ ಕಂಪ್ನಿಯಲ್ಲಿ ನಿಮಗೆ ಸ್ಕಿಲ್ಸ್ ಹೇಳ್ಕೊಡ್ತಾರೆ. ಆ ಸ್ಕಿಲ್ಸ್ ಇಂದ ಕಂಪ್ನಿ ಸೈಡೇ ಜಾಬ್ ಇರುತ್ತೆ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ. ಈ ಕಂಪ್ನಿಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ನಾನು ಯಾವುದೋ ಏನೋ ಒಂದು ಸ್ಕಿಲ್ಸ್ನ ಕಲಿಬೇಕು ಅಂತ ಹೋಗಿದ್ದೆ ಬೇರೆ ಕಂಪ್ನಿಗಳಲ್ಲಿ. ಅವಾಗ ಬರೀ ಸ್ಕಿಲ್ಸ್ ಹೇಳ್ಕೊಡ್ತಾರೆ, ಬಟ್ 100% ಜಾಬ್ ಇರ್ತಾ ಇರಲಿಲ್ಲ ನಮಗೆ. ಆದರೆ ಅವಾಗ ಅಲ್ಲಿ ಕೋರ್ಸಸ್ ಪ್ರೈಸ್ ಬಂದು ನನಗೆ 70,000 ಚಾರ್ಜ್ ಮಾಡಿದ್ರು, ಬಟ್ 100% ಅವ್ರ ಕಡೆಯಿಂದ ಜಾಬ್ ಇಲ್ಲ. ಆದರೆ ಇವಾಗ ನಮ್ಮ ಕಂಪ್ನಿಯಲ್ಲಿ ಪ್ರೈಸಸ್ ಹೇಳ್ತೀನಿ. ಸೊ ಈ ಕಂಪ್ನಿಯಲ್ಲಿ ಇಷ್ಟು ಕಮ್ಮಿಗೆ ಕೋರ್ಸಸ್ ಕೊಟ್ಟು ಅವರೇ ಕಂಪ್ನಿ ಕಡೆಯಿಂದ ಕೆಲಸ ಕೊಡ್ತಿದ್ದಾರೆ ಅಂದ್ರೆ ರೇಟ್ ಅಲ್ವಾ ನಮ್ಮ ಕಂಪನಿ. ಸೊ ಅದಕ್ಕೆ ನಾನು ಈ ಕಂಪ್ನಿಯಲ್ಲಿ 90 ಲಕ್ಷ ಮಾಡಿರೋದು. ಇವಾಗ ಕಂಪ್ನಿ ಕಡೆಯಿಂದ ಕೋರ್ಸಸ್ ಪ್ರೈಸಸ್ ಏನಿದಾವೆ ಅದನ್ನ ಹೇಳ್ತೀನಿ, ಮತ್ತೆ ನನ್ನ ಇನ್ಕಮ್ ಬಗ್ಗೆನೂ ನಾನು ಮಾತಾಡ್ತೀನಿ. ಇವಾಗ ಕಂಪ್ಲೀಟ್ ನಿಮಗೆ ನಮ್ಮ ಕಂಪ್ನಿಯಲ್ಲಿ ಯಾವ್ಯಾವ ಕೋರ್ಸಸ್ ಇದಾವೆ ಅಂತ ಇನ್ಫಾರ್ಮೇಶನ್ ಕೊಡ್ತೀನಿ ವಿತ್ ಪ್ರೈಸ್ ಅಂಡ್ ಇದರಲ್ಲಿ ಯಾವೆಲ್ಲ ಸ್ಕಿಲ್ಸ್ ನ ನೀವು ಕೂಡ ಕಲಿಬಹುದು ಅನ್ನೋದು ಇನ್ಫಾರ್ಮೇಶನ್ ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಕಂಪ್ನಿಯಲ್ಲಿ 6 ಕೋರ್ಸಸ್ ಇದೆ. ಕನ್ನಡ ಬರೋರ್ಗೆ, ಇಂಗ್ಲಿಷ್ ಬರೋರ್ಗೆ ಇಬ್ರು ಕೂಡ ಯೂಸ್ ಆಗುತ್ತೆ. ಸೊ ಕನ್ನಡ ಆಡಿಯನ್ಸ್ ಯಾವ್ದು ತಗೊಬೇಕು, ಇಂಗ್ಲಿಷ್ ಆಡಿಯನ್ಸ್ ಯಾವ್ದು ತಗೊಬೇಕು ಅನ್ನೋದು ಹೇಳ್ತೀನಿ, ಇಲ್ಲಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಕಂಪ್ನಿಯಲ್ಲಿ 6 ಕೋರ್ಸಸ್ ಅಂತ ಅನ್ನಲ್ಲ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಂಡ್ ಬನ್ನಿ. ಅದ್ರ ಪ್ರೈಸ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ನೀವೇನಾದ್ರೂ ಟ್ರಾಫಿಕ್ ಮಾಸ್ಟ್ರಿ ಅಂಡ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ 8,000 ಇದೆ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಬಂದು 14,000 ಇದೆ. ಇವೆರಡು ಕೋರ್ಸ್ನ ನೀವೇನಾದ್ರೂ ತಗೊಂಡ್ರೆ ಕಂಪ್ಲೀಟ್ ಇವಾಗಲೇ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಬ್ರನ್ನ ಜಾಯಿನ್ ಮಾಡಿಸ್ಲೇಬೇಕಾ ಅಂತ ಕೇಳಬೇಡಿ. ನೀವು ಜಾಯಿನ್ ಮಾಡಿಸಿದ್ರೆ ಮಾತ್ರ ಆ ಕೋರ್ಸ್ ಅಲ್ಲಿ ನಿಮಗೆ ಇನ್ಕಮ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಹಾಗಾದ್ರೆ ನಮ್ಮ ಪಾಡಿಗೆ ನಾವೇ ಕೆಲಸ ಮಾಡಬೇಕು. ಯಾವ ಕೋರ್ಸ್ ತಗೊಂಡ್ರೆ ಬೆಸ್ಟ್ ಅಂತ ಕೇಳ್ತೀರಾ. ಸೊ ಫೈನಾನ್ಸ್ ಮಾಸ್ಟ್ರಿ ಅಂಡ್ ಬಿಸ್ನೆಸ್ ಮಾಸ್ಟ್ರಿ ಕೋರ್ಸ್ ಇದೆ. ಫೈನಾನ್ಸ್ ಮಾಸ್ಟ್ರಿ ನಿಮ್ಗೆ 19,000 ಇದೆ, ಬಿಸ್ನೆಸ್ ಮಾಸ್ಟ್ರಿ 27,000 ಇದೆ. ಇವೆರಡು ಕೋರ್ಸ್ ಅಲ್ಲಿ ನೀವು ಯಾರನ್ನೂ ಜಾಯಿನ್ ಮಾಡಿಸೋದಿರೋದಿಲ್ಲ. ಫೈನಾನ್ಸ್ ಮಾಸ್ಟ್ರಿ ಸ್ಕಿಲ್ಸ್ ನ ಹ್ಯಾಡ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂಡ್ ಬಿಸ್ನೆಸ್ ಮಾಸ್ಟ್ರಿ ಸ್ಕಿಲ್ಸ್ ನ ಕೂಡ ಹ್ಯಾಡ್ ಮಾಡ್ತೀನಿ. ಇದರಲ್ಲಿ ನೀವು ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಗೂಗಲ್ ಆಡ್, ಫೇಸ್ಬುಕ್ ಆಡ್, MS ಎಕ್ಸೆಲ್, MS ವರ್ಡ್ ಈ ತರ 41 ಸ್ಕಿಲ್ಸ್ ನ ನೀವು ಕಲ್ತು ಅರ್ನಿಂಗ್ ಮಾಡಬಹುದು. ಈ ತರ ರಿಲೇಟೆಡ್ ಕೆಲಸನ ಮಾಡಿ ನಿಮ್ ಪಾಡಿಗೆ ನೀವೇ ನಿಮ್ಮ ಮುಖನ ಎಲ್ಲಿ ಶೋ ಮಾಡ್ದಿರಾ ನೀವೇ ಕೆಲಸ ಮಾಡಬೇಕು ಅನ್ಕೊಂಡಿದ್ರೆ, ಸೊ ಇವಾಗ ಬೆಸ್ಟ್ ಕೋರ್ಸ್ ಯಾವುದು ಅಂತ ನನ್ನ ಕೇಳೋದಾದ್ರೆ ಬಿಸ್ನೆಸ್ ಮಾಸ್ಟ್ರಿ ಟಾಪ್ 1 ಕೋರ್ಸ್ ಅಂತ ಹೇಳ್ಬೋದು. ಬಿಕಾಸ್ ಎಷ್ಟು ಜನದ ಲೈಫ್ ಚೇಂಜ್ ಮಾಡಿದೆ ಅಂತಂದ್ರೆ, ಯಾರನ್ನೂ ಜಾಯಿನ್ ಮಾಡಿಸ್ದಿರಾ ನನ್ನ ಸ್ಟೂಡೆಂಟ್ ಅವ್ರ ಪಾಡಿಗೆ ಅವರೇ ಕೆಲಸ ಮಾಡ್ತಿದ್ದಾರೆ. ಸೊ ಬೆಸ್ಟ್ ಕೋರ್ಸ್ ಅಂಡ್ ಬೆಸ್ಟ್ ಮೆಂಟರ್ನ ನೀವು ಆಯ್ಕೆ ಮಾಡ್ಕೊಬೇಕಾಗಿರೋ ಕರ್ತವ್ಯ ನಿಮ್ದು ಅಂಡ್ ನೀವು ಚೂಸ್ ಮಾಡ್ಕೊಳ್ಳಿ. ಬರೀ ಒಂದು ಕೋರ್ಸ್ ಸ್ಕಿಲ್ಸ್ ನ ಕಲ್ತು ಅರ್ನಿಂಗ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ನೀವು ಹಾಕಿರೋ ದುಡ್ಡು 10 ರಿಂದ 15 ದಿವಸ ಒಳಗಡೆ ನನ್ನ ಮೆಂಟರ್ಶಿಪ್ ಇಂದ ನೀವು ಪಡ್ಕೊಂತೀರಾ. ಈಗ ತಿಳ್ಕೊಂಡ್ರಿ ನೀವು ಕನ್ನಡ ಬರೋರ್ಗೆ ಯಾವೆಲ್ಲ ಸ್ಕಿಲ್ಸ್, ಯಾವೆಲ್ಲ ಕೋರ್ಸಸ್ ಅಂತ. ಅಂಡ್ ನಿಮಗೆ ಕನ್ನಡನೂ ಬರುತ್ತೆ, ಇಂಗ್ಲಿಷು ಕೂಡ ಬರುತ್ತೆ, ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಬರುತ್ತೆ ಅಂತಂದ್ರೆ ಫ್ರೀಲಾನ್ಸರ್ ಬಂಡಲ್ ಅಂತ 2 ಕೋರ್ಸ್ನ ಲಾಂಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಿಕಾಸ್ ನಾನು ಇಂಪ್ಲಿಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಫ್ರೀಲಾನ್ಸರ್ ಬಂಡಲ್ ಅಂತ ನಿಮಗೆ 27,000 ರೂಪಾಯಿದು ಮಂತ್ಲಿ ನೀವು 2 lakh ತನಕನೂ ಅರ್ನಿಂಗ್ ಮಾಡ್ಬೋದು ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಅದೇ ಥರ ನಾನು ಕೂಡ ಇಂಪ್ಲಿಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ನಾನು ಅಪ್ಡೇಟ್ ಮಾಡ್ತಾ ಇರೋದು. ಈ ಕೋರ್ಸಲ್ಲಿ ನಿಮಗೆ ಏನೆಲ್ಲ ಸ್ಕಿಲ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಆ್ಯಂಡ್ ಬೆಸ್ಟ್ ಕೋರ್ಸ್ ಫ್ರೀಲಾನ್ಸರ್ ಬಂಡಲಲ್ಲಿ 60,000 ರೂಪಾಯಿದು ಒಂದು ಕೋರ್ಸ್ ಇದೆ. ನಿಜವಾಗ್ಲೂ ನೀವು ಮಂತ್ಲಿ 5 lakh ತನಕನೂ ಅರ್ನಿಂಗ್ ಮಾಡ್ಬೋದು. ನನ್ನ ಫೇವ್ರೇಟ್ ಕೋರ್ಸ್ ಅಂತಲೇ ಹೇಳ್ಬೋದು. ಫ್ರೀಲಾನ್ಸರ್ ಬಂಡಲಲ್ಲಿ 60,000 ರೂಪಾಯಿ ಕೋರ್ಸ್. ಮತ್ತು ನಿಮಗೆ ಕನ್ನಡ ಆಡಿಯನ್ಸ್ಗೆ ಹೇಳಿದ್ನಲ್ಲ, ಬಿಸ್ನೆಸ್ ಮಾಸ್ಟ್ರಿ 27,000 ರೂಪಾಯಿದು ಬೆಸ್ಟ್ ಕೋರ್ಸ್ ಇದೆ. ತಗೊಂಡ್ರೆ ಇದನ್ನೇ ತಗೊಬೇಕು. ಬಿಕಾಸ್ ನಿಮ್ಮ ಅರ್ನಿಂಗ್ ಕೂಡ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ನೀವು ಕೂಡ ಚೆನ್ನಾಗಿ ಅರ್ನಿಂಗ್ ಮಾಡಬೇಕು ಅಂದರೆ ಇವೆರಡು ಕೋರ್ಸ್ ಬೆಸ್ಟ್ ಇದೆ. ಅದನ್ನು ನೀವು ನೋಡಿಕೊಂಡು ನಿಮ್ಮ ಅಮೌಂಟ್ ಎಷ್ಟಿದೆಯೋ ಅದು ತಕ್ಕನಂಗೆ ನೀವು ಜಾಯಿನ್ ಆಗ್ಬೋದು. ಸೊ ಕಂಪ್ನಿ ಕಡೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಪಡ್ಕೊಂಡು ನೀವು ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀರಾ ಅದು ನಿಜವಾಗ್ಲೂ ನನ್ನ ಕ್ವಶನ್ ಇದ್ದೇ ಇರುತ್ತೆ ನಿಮಗೆ ಅಲ್ವಾ. ಅದನ್ನು ಕಣ್ಣು ಮುಂದೆ ನಾನು ತೋರಿಸ್ತಾ ಇದ್ದೀನಿ. ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ,
ವಿತ್ ಪ್ರೂಫ್ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ್ಯಂಡ್ ಮನೇಲಿ ಕೂತ್ಕೊಂಡು ಒಂದು ದಿನಕ್ಕೆ ನಾನು ನಿಮ್ಮ ಮುಂದೆ ಕಣ್ಮುಂದೆ ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ಪ್ರೂಫ್ ಸಮೇತ ತೋರಿಸಿದ್ದೀನಿ, ಅವಾರ್ಡ್ಸ್ ತಗೊಂಡಿರೋದು ಪ್ರತಿಯೊಂದು. ಸೊ ನೀವು ಕೇಳ್ತೀರಾ ಕಂಪ್ನಿ ಕಡೆಯಿಂದ ಅಷ್ಟೆಲ್ಲ ಬೆನಿಫಿಟ್ ಪಡ್ಕೊಂಡು ನೀವು ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ನೋ ಕ್ವಶನ್ ನಿಮ್ಗೆ ಬಂದಿರುತ್ತೆ. ಸೊ ಪ್ರತಿಯೊಂದು ಪ್ರೂಫ್ಸ್ನ ಅಪ್ಲೋಡ್ ಮಾಡ್ತೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮನೇಲಿ ಕೂತ್ಕೊಂಡು ಡಿಜಿಟಲ್ ಸ್ಕಿಲ್ಸಿಂದ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಗೂಗಲ್ ಆ್ಯಡ್, ಫೇಸ್ಬುಕ್ ಆ್ಯಡ್ ಇಂಥದ್ದನ್ನು 41 ಸ್ಕಿಲ್ಸ್ನ ಕಲಿತು ಮನೇಲಿ ಕೂತ್ಕೊಂಡು ಒಂದು ಸಿಂಗಲ್ ಡೇ 1,36,000 ಆ ಪೇಜ್ನ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ಫೇಕ್ ಇಲ್ಲ ಆ್ಯಂಡ್ ಸ್ಕ್ರೀನ್ಶಾಟ್ ಮತ್ತೊಂದಂತೂ ಇಲ್ಲವೇ ಇಲ್ಲ. ಆ ದುಡ್ಡು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆಯಾ ಅನ್ನೋದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಜುಲೈ ಮಂತಲ್ಲೇ ನಾನು ವಿಡ್ರಾ ಮಾಡಿರೋದು. ಈ ವಿಡಿಯೋ ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ. ನಿಮ್ಗೆ ಪ್ರತಿದಿನ ಯಾವಾಗೋ ವಿಡಿಯೋ ಮಾಡಿರೋದು ಅಪ್ಲೋಡ್ ನೋಡ್ತಾ ಇದ್ದೀನಿ ಅನ್ನೋದೇನಾದರೂ ಇತ್ತು ಅಂತಂದರೆ, ಪ್ರತಿದಿನ ನಿಮ್ಗೇನಾದರೂ ಅಪ್ಡೇಟ್ ಬೇಕು ಅನ್ನೋದಾದರೆ ನನ್ನ ವಾಟ್ಸಪ್ ನಂಬರ್ ಗೊತ್ತಿದೆ ಅಲ್ವಾ, ಆ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೇಟಸ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತೂ ಫೇಕ್ ಮಾಡೋಕ್ಕಾಗಲ್ಲ ಯಾರು ಕೂಡ. ಇಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ ಕಂಪ್ನಿ ಕಡೆಯಿಂದ ಕ್ರೆಡಿಟ್ ಆಗಿರೋದು. ಸೊ ವಿತ್ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಕಂಪ್ನಿ ನೇಮ್ ಕೂಡ ಚೆಕ್ ಮಾಡ್ತಾ ಇದ್ದೀರಾ. ಸೊ ಎರಡು ಸಲ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಒಂದು 5 ಲಕ್ಷ ಒಂದ್ಸಲಿ ಆ್ಯಂಡ್ 84,000 ಒಂದ್ಸಲಿ. ಸೊ ವಿತ್ 2% ಟ್ಯಾಕ್ಸ್ ಕಟ್ಟಾಗಿ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿರೋದು. 2% ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತಂದರೆ ನೀವು ಇನ್ನೂ ಕೂಡ ಭಯ ಪಡೋ ಅವಶ್ಯಕತೆನೇ ಇಲ್ಲ. 2% ಟ್ಯಾಕ್ಸ್ ಬಂದು ಸರ್ಕಾರಕ್ಕೆ ಹೋಗ್ತಿದೆ. ಆ್ಯಂಡ್ ಟ್ಯಾಕ್ಸ್ ಕೂಡ ನಾನು ಪೇ ಮಾಡಿದ್ದೀನಿ, ಅದು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಷ್ಟೆಲ್ಲ ಕಂಪ್ನಿ ಬಗ್ಗೆ ನಿಮಗೆ ಲೀಗಾಲಿಟಿ ಕೊಟ್ಟಿದ್ದೀವಿ. ಆ್ಯಂಡ್ ಕೆಲವೊಬ್ಬರು ಮ್ಯಾಮ್ ನಾನು ಕೂಡ ಇಮಿಡಿಯೇಟ್ ವರ್ಕ್ ಮಾಡಬೇಕು, ಕಂಪ್ನಿ ಕಡೆಯಿಂದ ನಿಜವಾಗ್ಲೂ ಅಮೌಂಟ್ ಬಂದಿರೋದು ನಾನು ಕಣ್ಣಾರೆ ನಾನು ನೋಡಿದ್ದೀನಿ ಅಂತಂದರೆ ನಿಮಗೆ ಬಂದಿರೋ ವಾಟ್ಸಪ್ ನಂಬರಲ್ಲಿ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ. ಸೊ ನಿಮ್ಮ ಇನ್ಕಮ್ ಎಲ್ಲ ನೋಡಿದ್ದೀವಿ. ಇನ್ನು ನಿಮ್ಮನ್ನ ನಂಬಿ ಜಾಯ್ನ್ ಆದವರು, ನಿಮ್ಮ ಸ್ಟೂಡೆಂಟ್ಗಳು ಎಷ್ಟು ಅರ್ನಿಂಗ್ ಮಾಡಿದ್ದಾರೆ ಅನ್ನೋ ಕ್ವಶನ್ ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ಸೊ ನನಗೆ ಎಲ್ಲ ವೀಡಿಯೋಸ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನಿಮಗೇನಾದರೂ ಇನ್ನೂ ಇನ್ಫಾರ್ಮೇಷನ್, ನನ್ನ ಸ್ಟೂಡೆಂಟ್ಗಳು ಇನ್ನೂ ಯಾವ ಥರ ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಬೇಕಂದ್ರೆ ನನ್ನ ಟೆಲಿಗ್ರಾಮ್ಗೆ ಬನ್ನಿ. ಆ್ಯಂಡ್ ನಾನೊಬ್ಬಳೇ ಇಲ್ಲಿ ಅವಾರ್ಡ್ಸ್ನ ಪಡ್ಕೊಂಡಿಲ್ಲ, ನನ್ನ ಸ್ಟೂಡೆಂಟ್ಗಳು ಕೂಡ ನನ್ನ ಕನ್ನಡ ಟ್ರೈನಿಂಗ್ ಪಡ್ಕೊಂಡು ಅವರು ಕೂಡ ಒಂದು ಸ್ಟೇಜ್ ಮೇಲೆ ಅವಾರ್ಡ್ಸ್ನ ಪಡ್ಕೊಂಡಿದ್ದಾರೆ. ಅದು ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಅದನ್ನು ಅಟ್ಯಾಚ್ ಮಾಡಾದ್ಮೇಲೆ ನನ್ನ ಕೆಲಸಕ್ಕಷ್ಟೇ ಸೂರ್ಯ ನಿಗದಿ ಅಲ್ಲ, ಬೆಳಗೋ ಹೊಣೆಯು ಕೂಡ ಅವನಿಗಿದೆ. ಜಗದಲ್ಲಿ ಪೆಟ್ಟು ತಿಂದ ಮೇಲೆ ಕಲ್ಲು ಒಂದು ಶಿಲೆಯು ಚಲಿಸೋ ಸಮಯ ಕಲಿಸೋ ಪಾಠವಿದು ಬದುಕಿನಲ್ಲಿ. ಅಲೆಗಳಿಗೆ ಸೋಲ ಮರಳಾಗಬೇಡ, ಬೆಟ್ಟದಂತೆ ನಿಲ್ಲೋ, ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ. ಜಾಗೋರೆ ಜಾಗೋ ಜಾಗೋ, ಚೂರು ಬದಲಾಗೋ, ಬೇಟೆಯಾಡೋ ಸಿಂಹ ಮಲಗಿದರೆ ಹೇಗೋ. ಜಾಗೋರೆ ಜಾಗೋ ಜಾಗೋ, ಜ್ವಾಲಾಮುಖಿ ಆಗೋ, ವೈರಿಗಳ ಮೇಲೆ ಮಿಂಚಂತೆ ನುಗ್ಗೋ. ನನ್ನ ಸ್ಟೂಡೆಂಟ್ಸ್ ಏನು ಹೇಳಿದ್ದಾರೆ ಅದು ನೋಡ್ಕೊಂಬರೋಣ ಬನ್ನಿ. ನಾನು ನೇತ್ರ ಮ್ಯಾಮ್ ಜಾಯ್ನ್ ಆಗಿದ್ದೀನಿ. ನಾನು ಜಾಯ್ನ್ ಆಗಿ 15 ಡೇಸ್ ಆಯಿತು. 15 ಡೇಸ್ ಇನ್ಕಮ್ ಬಂದು 10,000. ಮ್ಯಾಮ್ ಟ್ರೈನಿಂಗಿಂದ MS Excel, ಕಾಪಿ ರೈಟಿಂಗು, ಕಂಟೆಂಟ್ ರೈಟಿಂಗು, ಫ್ರೀಲ್ಯಾನ್ಸಿಂಗು, SEO ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ನನ್ನ ಫ್ರೆಂಡ್ ಬೇರೆ ಕಡೆ ಜಾಯ್ನ್ ಆಗಿ ಅವಳು ಅರ್ನಿಂಗ್ ಅವಳಿಗೆ ಯಾರು ಗೈಡ್ಲೈನ್ಸ್ ಕೊಂಡೆ, ಮೆಂಟರ್ಶಿಪ್ ಇಲ್ಲದೆ, ಸೊ ಅವಳು ಸುಮ್ಮನಿದ್ದಾಳೆ. ನಾನು ನೇತ್ರ ಮ್ಯಾಮ್ ಜಾಯ್ನ್ ಆಗಿ ತುಂಬ ಖುಷಿ ಆಗ್ತಿದೆ. ನಾನು ಕೂಡ ಇದು ಜಾಯ್ನ್ ಆಗಿ 1 ಡೇಗೆ ನಾನು ರೀಫಂಡ್ ಮಾಡಿಕೊಡಿ ಮ್ಯಾಮ್, ಜಾಯ್ನ್ ಆಗಲ್ಲ ಅಂತ ಮ್ಯಾಮ್ ಜೊತೆ ಹೇಳಿದೆ. ಬಟ್ ಮ್ಯಾಮ್ ಗೈಡ್ಲೈನ್ಸಿಂದ ನಾನು 15 ಡೇಸ್ಗೆ 10,000 ಅರ್ನಿಂಗ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ನೇತ್ರ ಮ್ಯಾಮ್, ಥ್ಯಾಂಕ್ ಯು ಫಾರ್ ಯುವರ್ ಗೈಡ್ಲೈನ್ಸ್. ನೀವು ಯಾವಾಗಲೇ ಯಾವ ಟೈಮಲ್ಲೇ ಕಾಲ್ ಮಾಡಿದ್ರು ನೀವು ಕಾಲ್ ಪಿಕ್ ಮಾಡ್ತೀರಾ, ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮ್ಯಾಮ್. ಹಾಯ್, ನನ್ನ ಹೆಸರು ಕುಮಾರ್ ಅಂತ. ನಾನು ಸಿವಿಲ್ ವರ್ಕ್ ಮಾಡೋದು. ಸೊ ಈ ವರ್ಕ್ ಮಾಡ್ತಾನೆ ನೇತ್ರ ಮ್ಯಾಮ್ ಸ್ಟೇಟಸ್ ಬಂದು 3-4 ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೆ. ಆದರೆ ಏನಪ್ಪ ಇವರು ಬರೀ ಹುಡುಗರಿಗಷ್ಟೇ ಹೆಲ್ಪ್ ಮಾಡ್ತಾರೆ, ಹುಡುಗರಿಗೆ ಹೆಲ್ಪ್ ಮಾಡಲ್ವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಆದರೂ ಒಂದು ಸಲ ಕೇಳಿಬಿಡೋಣ ಹೆಲ್ಪ್ ಮಾಡ್ತಾರೋ ಇಲ್ವ ಅಂತ ಕೇಳಿ 21,000 ಕೋರ್ಸ್ಗೆ ಜಾಯ್ನ್ ಆದೆ. ಆದರೆ ನಂಬಕ್ಕೆ ಆಗಲಿಲ್ಲ. ಒಬ್ಬ ಸಿಸ್ಟರ್ ಆಗಿ ನನಗೆ ಯಾವ ಥರ ಗೈಡ್ ಮಾಡಿದ್ರು ಅಂದರೆ, ಈ ಕಂಪನಿಯಲ್ಲಿ ಇಮಿಡಿಯೇಟ್ಲಿ ವರ್ಕ್ ಮಾಡಿ ಅರ್ನ್ ಮಾಡೋ ಥರ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಯಿತು.
ಒಂದೇ ವಾರದಲ್ಲಿ 20,000 ರೂಪಾಯಿ ತೊಗೊಂಡಿದ್ದೀನಿ, ಮನೇಲೇ ಕೂತ್ಕೊಂಡು ಹೋದೆ. ಅಷ್ಟು ಈಸಿ ಅಲ್ಲ. ಬಟ್ ಕನ್ನಡ ಮೆಂಟರ್ಶಿಪ್ ಕೊಟ್ಟಿದ್ದಾರೆ ನೇತ್ರ ಮ್ಯಾಮ್. ತುಂಬ ಯೂಸ್ಫುಲ್ ಆಗಿದೆ. ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಫ್ರೀಲಾನ್ಸ್, ಅಪ್ಲೈಟಿಂಗ್, ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಈ ಕಂಪ್ನಿ ಫೇಕ್ ಅಂದ್ಕೊಂಡಿದ್ದೆ. ಸೊ ಇದು ಫೇಕ್ ಅಲ್ಲ ಅನ್ನೋದು ಶೋ ಮಾಡಿಬಿಟ್ರಿ ಮ್ಯಾಮ್. ಹಾಯ್ ನೇತ್ರ ಮ್ಯಾಮ್, ನಾನು ಗಾನ್ವಿ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂದ್ರೆ ನಿಮಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕಪ್ಪ ಅಂತಂದರೆ ನಾನು ಒಂದು ಸ್ಟೂಡೆಂಟ್ ಆಗಿ ಸೆಕೆಂಡ್ PU ಓದ್ತಾ ಇದ್ದೀನಿ. 17 ಏಜ್ ಆಗಿಬಿಟ್ಟು ನಾನು ಬೇರೆ ಕಡೆ ಎಲ್ಲೂ ಕೆಲಸ ಸಿಗಲ್ಲ, ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಅಂಡರಲ್ಲಿ ಜಾಯ್ನ್ ಆದೆ. 15,000 ಇನ್ವೆಸ್ಟ್ ಮಾಡಿಬಿಟ್ಟು ಜಾಯ್ನ್ ಆಗಿ ಇವಾಗ 60,800 ಪ್ಲಸ್ ಅರ್ನಿಂಗ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಥರ ಗೈಡ್ಲೈನ್ಸ್ ಕೊಟ್ಟಿದ್ದಕ್ಕೆ ಏನೇ ಒಂದು ಕ್ವೆಶನ್ ಇದ್ದರೂ, ಡೌಟ್ಸ್ ಇದ್ದರೂ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀರಾ. ತುಂಬ ಥ್ಯಾಂಕ್ಸ್ ಮ್ಯಾಮ್. ನಿಮ್ಮಂಥ ಒಂದು ಮೆಂಟರ್ ಸಿಗೋದು ತುಂಬ ಕಷ್ಟ ಇದೆ ಈ ಜನ್ರೇಷನಲ್ಲಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಅಮ್ಮ ಕೂಡ ತುಂಬ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಥರ ಒಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ನಾನು ಕಾಲೇಜಿಗೆ ಹೋಗಿ ಬಂದು ಫ್ರೀ ಟೈಮ್ ಇದ್ದಾಗ ವರ್ಕ್ ಮಾಡ್ತೀನಿ. ಡೈಲಿ ನಂದಲ್ಲ ಅಂತ ಹೇಳ್ಬಿಟ್ಟು 10,000 ದುಡಿತಾ ಇದ್ದೀನಿ. ಇನ್ನೂ ದುಡಿತೀನಿ ಅನ್ನೋ ನಂಬಿಕೆ ಇದೆ. ನಿಮ್ದು ಈ ಥರ ಒಂದು ಸಪೋರ್ಟ್ ಇತ್ತು ಅಂತಂದರೆ ನಾನು ಇನ್ನೂ ಅರ್ನಿಂಗ್ಸ್ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ಸ್ ಮ್ಯಾಮ್ ತುಂಬ. ಆ್ಯಂಡ್ ಇನ್ನೊಂದು ನನಗೆ ತುಂಬ ಖುಷಿ ಕೊಡೋ ವಿಷಯ ಏನಂತಂದರೆ, ನಾನು ಕಲ್ತಿರೋ ಸ್ಕಿಲ್ಸು ನನ್ನ ಸ್ಟೂಡೆಂಟ್ಗಳಿಗೆ ಬೇಗ ಅರ್ನಿಂಗ್ ಮಾಡೋ ಥರ ನಾನು ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಕಂಪನಿ CEOನೇ ನನ್ನ ಹತ್ರ ಮಾತಾಡಿಸಿ ಸೊ ಹೇಗೆ ಟ್ರೈನಿಂಗ್ ಕೊಡ್ತಿದ್ದಾರ ಅಂತ ಕೇಳಿದ್ದಾರೆ. ಅವರೇ ಬಾಯಿ ಬಿಟ್ಟು ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. CEO ಬಂದು ಹೆಂಗೆ ನೀವು ಇಷ್ಟು ಜನಕ್ಕೆ ಇಷ್ಟು ಸಕ್ಸಸ್ಫುಲ್ ನಿಮ್ಮ ಜರ್ನಿಗೆ ಕರ್ಕೊಂಬರ್ತಾ ಇದ್ದೀರಾ ಅಂತ ಕೇಳಿದರು. ಆ್ಯಂಡ್ ಅವಾರ್ಡ್ ಕೂಡ ಸಿಕ್ಕಿದೆ. ಆ್ಯಂಡ್ ನೀವು ನನ್ನ ಹತ್ರ ಸೊ ಯಾವುದೇ ಥರ ನಿಮಗೆ ಡೌಟೇ ಬೇಡ, 10ರಿಂದ 15 ದಿವಸ ಇಮಿಡಿಯೇಟ್ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು ಗೈಸ್. ಆ್ಯಂಡ್ ಟ್ರಾವೆಲ್ ವಿಷಯಕ್ಕೆ ಬಂದರೆ ನಾನು 2.5 ವರ್ಷ ಆಯಿತು ಜಾಯ್ನ್ ಆಗಿ. 2.5 ವರ್ಷದಲ್ಲೇ 2 ಇಂಟರ್ನ್ಯಾಷನಲ್ ಟ್ರಿಪ್ನ ಮುಗಿಸಿದ್ದೀನಿ. ಆ್ಯಂಡ್ ಕಂಪ್ನಿ ಈವೆಂಟ್ಸ್ಗಳಿಗೆ ಪ್ರತಿಯೊಂದು VIP ಅಂತ ಹೇಳ್ಬಿಟ್ಟು ಇನ್ವಿಟೇಷನ್ ಕೊಡ್ತಾರೆ, ಕರೀತಾರೆ. ತುಂಬಾ ಖುಷಿ ಆಗುತ್ತೆ. ನಾನೊಬ್ಬಳೇ ಅಲ್ಲ, ನನ್ನ ಹತ್ರ ಜಾಯ್ನ್ ಆಗಿರೋರು ಕೂಡ ಮ್ಯಾಮ್ ನಂಗೆ ದುಡ್ಡಿದೆ ಆ್ಯಂಡ್ ರೆಕಗ್ನೇಷನ್ ಅನ್ನೋದಿಲ್ಲ, ಸೊ ಅದನ್ನು ಕೊಡಿಸಿ ಅಂತ ಕೇಳಿದ್ದಾರೆ. ಅದನ್ನು ನಾನು ಕೊಡಿಸೋದಲ್ಲ, ಆ ಜರ್ನಿಗೆ, ಆ ಟ್ರ್ಯಾಕ್ಗೆ ಹೇಗೆ ಬರಬೇಕು ಅನ್ನೋ ಸೀಕ್ರೆಟ್ನ ನಾನು ಅವ್ರಿಗೆಲ್ಲರಿಗೂ ತಿಳಿಸಿ ಸೊ ಇವತ್ತು ಅವಾರ್ಡ್ಸ್ಗಳನ್ನ ಪಡ್ಕೊತಾ ಇದ್ದಾರೆ. ನೀವು ಯಾರಾದರೂ ದುಡ್ಡು ಮಾಡಬೇಕು ಆ್ಯಂಡ್ ನಿಮಗೆ ಆದಂಥ ಸರ್ಟಿಫಿಕೇಟ್ ಆ್ಯಂಡ್ ನಿಮಗೆ ಆದಂಥ ಸ್ಟೇಜ್ ಬೇಕು ಅಂದರೆ ಆರಾಮಾಗಿ ಟ್ರಸ್ಟ್ ಮಾಡಿ ನನ್ನ ಹತ್ರ ಜಾಯ್ನ್ ಆಗ್ಬೋದು ಗೈಸ್. ಸೊ ಕೊನೆಯದಾಗಿ ಇದೊಂದು ಅವೇರ್ನೆಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಏನು ತುಂಬ ಜನ ಬಂದಿರ್ತೀರಾ, ಎಂಕ್ವೈರಿ ಮಾಡಿರ್ತೀರಾ, ಇಲ್ಲಾಂದರೆ ಈ ವಿಡಿಯೋನೇ ನೋಡಿರ್ತೀರಾ, ನಿಮಗೆ ಕುತೂಹಲ ಇದ್ದೇ ಇರುತ್ತೆ. ಸೊ ನೀವು ಕಂಪ್ನಿ ನೇಮ್ ಹಾಕಿ ಸರ್ಚ್ ಮಾಡೇ ಇರ್ತೀರಾ. ಸೊ ಬಿಗಿನರ್ಸ್ ಇರ್ತಾರೆ ಆ್ಯಂಡ್ ತುಂಬ ಜನ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಸೊ ಅದರಲ್ಲಿ ಚೂಸ್ ಮಾಡ್ಕೊಳೋದಾದರೆ ನಾನು ಬಿಗಿನರ್ ಅಲ್ಲ. ಇಷ್ಟೆಲ್ಲ ನಾನು 90 ಲ್ಯಾಕ್, ಇನ್ನೇನು 1 ಕೋಟಿಗೆ 10 ಲಕ್ಷ ಕಮ್ಮಿ ಇದೆ ಅಂತಂದರೆ, ಆ್ಯಂಡ್ ನನ್ನ ಮೆಂಟರ್ಶಿಪ್ನ ಪಡ್ಕೊಂಡು ಎಷ್ಟು ಜನ ರಿಸಲ್ಟ್ ಪಡ್ಕೊಂಡಿದ್ದೀರಾ ನೀವೇ ನೋಡಿದ್ದೀರಾ. ಆ್ಯಂಡ್ ಎಷ್ಟೋ ಜನ ಬಿಗಿನರ್ಸ್ ಹತ್ರ ಜಾಯ್ನ್ ಆಗಿ ಮೋಸ ಆಗಿರ್ತಾರೆ. ಆ ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ, ಆಮೇಲೆ ಡಿಸೈಡ್ ಮಾಡಿ. ಓ ಸಾವಿಗಿಂತ ಘೋರ ಶಾಪ ಈ ಬದುಕು, ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ, ಆದಿಯಲ್ಲಿ ಅಂತ್ಯ ಉಂಟು ಎಲ್ಲದಕ್ಕೂ ನಡೆ. ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಜಾಯ್ನ್ ಆಗಬೇಕಾ, ಇಲ್ಲ ಬಿಗಿನರ್ಸ್ ಅವ್ರ ಹತ್ರ ಜಾಯ್ನ್ ಆಗಿ ಮೋಸ ಆಗಬೇಕಾ ಅಂತ. ಸೊ ನಿಮ್ಮಿಷ್ಟ, ಯಾವ್ರ ಹತ್ರ ಜಾಯ್ನ್ ಆಗ್ತೀರಾ ನಿಮ್ಮಿಷ್ಟ. ಆಫ್ಟರ್ ನಾನು ಅಲ್ಲಿ ಮೋಸ ಆದೆ ಇಲ್ಲಿ ಮೋಸ ಆದೆ ಅಂತ ಬಂದರೆ ಯಾವುದೇ ಕಾರಣಕ್ಕೂ ನಾನು ನನ್ನ ಕನ್ನಡ ಪರ್ಸ್ನಲ್ ಟ್ರೈನಿಂಗ್ ನಂಗೆ ಕೊಡೋದಿಲ್ಲ. ನನ್ನ ಚಾರ್ಜಸ್ ಏನಿದ್ದಾವೆ ಮೆಂಟರ್ಶಿಪ್ ಚಾರ್ಜನ್ನ ಮಾಡೇ ಮಾಡ್ತೀನಿ. ಈ ವಿಡಿಯೋ ನೋಡಿ ಇನ್ನೂ ಕೂಡ ನಿಮಗೆ ಡೌಟ್ ಅನ್ನೋದಿತ್ತು ಅಂತಂದರೆ ಡೈರೆಕ್ಟ್ಲಿ ನನ್ನ ವಾಟ್ಸಪ್ ನಂಬರ್ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ನಮ್ಮ ಕಂಪ್ನಿ ಬಗ್ಗೆ, ನನ್ನ ಟ್ರೈನಿಂಗ್ ಬಗ್ಗೆ ತಿಳ್ಕೊಂಡು ಇವತ್ತೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ರಿಜಿಸ್ಟರ್ ಲಿಂಕ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗ್ಬೋದು. ಯಾರೆಲ್ಲ ನನ್ನ ಟೀಮಿಗೆ ಜಾಯ್ನ್ ಆಗಿ ನೀವು ಕೂಡ ಮನೇಲಿ ಕೂತ್ಕೊಂಡು ಪ್ರತಿದಿನ ದುಡಿಬೇಕು ಅಂದ್ಕೊಂಡಿದ್ದೀರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.